ಯಾವಾಗಾದರೂ ಸಂಡೇ ಸ್ಪೆಷಲ್ ಆಗಿ ಈ ರೀತಿಯಾಗಿರುವಂಥ ಒಂದು ಫಿಶ್ ಕರಿನ ಮಾಡಿಕೊಂಡು ಟ್ರೈ ಮಾಡಿ, ಭಾಳ ಅದ್ಭುತವಾಗಿರ್ತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಭಾಳ ಅಥೆಂಟಿಕ್ ಆಗಿರುವಂಥ ಮತ್ತು ಭಾಳ ಡೆಲಿಷಿಯಸ್ ಆಗಿರುವಂಥ, ತುಂಬ ಈಸಿಯಾಗಿ ಪ್ರತಿಯೊಬ್ಬರು ಬಿಗಿನರ್ಸ್ ಕೂಡ ಮಾಡ್ಕೊಬೋದಾ ಅಂತ ಒಂದು ಅದ್ಭುತವಾಗಿರುವಂಥ ಫಿಶ್ ಕರಿನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಕೂಡ ಅಸ್ಸಾಮಿ ಸ್ಟೈಲ್ನಲ್ಲಿ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ತದನಂತರ ಅದನ್ನು ಮಾಡುವಂಥ ವಿಧಾನಗಳನ್ನ ಇವಾಗ ನೋಡ್ಕೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ಒಂದು 5 ಇಂಗ್ರೀಡಿಯೆಂಟ್ಸ್ ಅಂದರೆ ಬೆಂಗಾಳಿ ಶೈಲಿಯ 1/4 ಟೀ ಸ್ಪೂನ್ನಷ್ಟು ಕರಿ ಜೀರಿಗೆ, 1/4 ಟೀ ಸ್ಪೂನ್ನಷ್ಟು ಮೆಂತೆ, 1/4 ಟೀ ಸ್ಪೂನ್ನಷ್ಟು ಸಾಸಿವೆ, 1/4 ಟೀ ಸ್ಪೂನ್ನಷ್ಟು ಸೋಂಪು ಮತ್ತು 1/4 ಜೀರಿಗೆ. ಈ 5 ಈಗ ಕಲಿಸ್ಕೊಂಡು ಒಂದು ಸೈಡ್ನಲ್ಲಿ ಇಟ್ಕೋಣ. ಮೊದಲನೇದಾಗಿ ಈಗ ತೊಳೆದಿಟ್ಕೊಂಡಿದ್ದಂಥ ಕಾಟ್ಲಾ ಫಿಶು ಒಂದು ಅರ್ಧ kg ಅಷ್ಟು ತಗೋಣ. ಫಿಶ್ನ ಒಂದು ಬೌಲ್ನಲ್ಲಿ ಹಾಕೊಂಡು ಆದಮೇಲೆ ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಅರಿಶಿನ ಪೌಡ್ರನ್ನ ಕಲಿಸ್ಕೋಣ ಮತ್ತು 1 ಟೀ ಸ್ಪೂನ್ನಷ್ಟು ಸಾಲ್ಟ್ನ ಕೂಡ ಸೇರಿಸ್ಕೊಂಡು ಆದಮೇಲೆ ಪೂರ್ತಿಯಾಗಿ ಈ ರೀತಿ ಇದಕ್ಕೆ ಮ್ಯಾರಿನೇಷನ್ ಮಾಡೋದಕ್ಕೋಸ್ಕರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಸುಮಾರು ಒಂದು 10 ನಿಮಿಷದವರೆಗೂ ಹೀಗೆ ಇಟ್ಕೊಬೇಕು. ತಲೆ ಕರಿನಲ್ಲಿ ಹಾಕೋದ್ರಿಂದ ಭಾಳ ಅದ್ಭುತವಾಗಿರುವಂಥ ಒಂದು ರುಚಿ ಇರ್ತೀರಿ ಅಂತ ನಾನು ತಲೆನ ಸೇರಿಸ್ಕೊಂಡಿದ್ದೀನಿ. ಈಗ ಫಿಶು ನೀಟಾಗಿ ಮ್ಯಾರಿನೇಷನ್ ಆಗಿದ್ದಾಯಿತು. ಈಗ ಇದನ್ನು ಫ್ರೈ ಮಾಡ್ಕೋಣ. ಈಗ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಮಣ್ಣಿನ ಪಾತ್ರೆನ ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 1/4 ಕಪ್ಪಷ್ಟು ಸಾಸಿವೆ ಎಣ್ಣೆನ ಹಾಕೋಣ. ಎಣ್ಣೆ ಪೂರ್ತಿಯಾಗಿ ನೀಟಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದ್ದ ತದನಂತರ ಮ್ಯಾರಿನೇಷನ್ಗೆ ಇಟ್ಕೊಂಡಿದ್ದಂಥ ಈ ಮೀನನ್ನ ಇವಾಗ ಇದರಲ್ಲಿ ನೀಟಾಗಿ ಫ್ರೈ ಮಾಡ್ಕೋಣ. ಫಿಶ್ನ ಈ ರೀತಿ ನಾವು ಸ್ವಲ್ಪ ಫ್ರೈ ಮಾಡ್ಕೋದ್ರಿಂದ ನಾವು ಕರಿ ಮಾಡಬೇಕಾದ್ರೆ ಈ ಮೀನು ಅನ್ನೋದು ನಮಗೆ ಒಡೆದೋಗೋದಿಲ್ಲ, ಎಲ್ಲೂ ಕಟ್ಟಾಗಲ್ಲ. ಫಿಶ್ಶು ಈಗ ಫ್ರೈ ಆಗಿದೆ. ಇದನ್ನ ಇವಾಗ ತಗೊಂಡು ಒಂದು ಸಪ್ರೇಟ್ ಪ್ಲೇಟ್ನಲ್ಲಿ ಇಟ್ಕೋಣ. ಮತ್ತು ಇನ್ನು ಮಿಕ್ಕಿದಂಥ ಎಲ್ಲ ಮೀನುಗಳ್ನೂ ಕೂಡ ನಾವು ಇದೇ ರೀತಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋಣ. ಪೂರ್ತಿಯಾಗಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ, ಇಲ್ಲ ಮಿಡಲ್ ಫ್ಲೇಮ್ನಲ್ಲೇ ಇಟ್ಕೊಂಡಿರ್ಬೇಕು. ಭಾಳ ಸೀದೋಗಬಾರ್ದು. ಫಿಶ್ನ ಫ್ರೈ ಮಾಡ್ಕೊಂಡಿದ್ದಂಥ ಆಯಿಲಲ್ಲೇ ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ದೊಡ್ಡ ಸೈಜಿನ 2 ಆಲೂಗಡ್ಡೆನ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೋಣ. ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದನ್ನೀಗ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಸುಮಾರು ಒಂದು 2 ರಿಂದ 3 ನಿಮಿಷದವರೆಗೂ ಇದೇ ರೀತಿ ಹಾಫ್ ಬಾಯ್ಲ್ನ ಫ್ರೈ ಮಾಡ್ಕೋಣ. ಕೆಲವರು ಈ ರೀತಿ ಫ್ರೈ ಮಾಡ್ದಿರಾ ಡೈರೆಕ್ಟಾಗಿ ಕರಿನಲ್ಲಿ ಕೂಡ ಹಾಕ್ಕೊಬೋದು. ಅದು ಅವ್ರವ್ರ ಟೇಸ್ಟ್ಗೆ ಸಂಬಂಧಪಟ್ಟಿದ್ದು. ಬಟ್ ನಾನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕೂಡ ಒಂದು ಸಪ್ರೇಟ್ ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಣ. ಈಗ ಇದರಲ್ಲೇ ಪಂಚಫೋರನ್ ಅಂದರೆ ಆವಾಗ ನಾನು ಮಾಡ್ಕೊಂಡಿದ್ನಲ್ಲ ಅದನ್ನ ಇವಾಗ ಇದರಲ್ಲಿ ಹಾಕೊಂಡು ಒಂದು ಚೂರು ಚಟಪಟ ಅನ್ನೋರ್ಕು ಈಗ ಚಟ್ಪಟ ಅಂತ ಇದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ 4 ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು 10 ಬೆಳ್ಳುಳ್ಳಿ ಜಜ್ಜಿ ಈ ರೀತಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋಣ. 1 ಇಂಚಷ್ಟು ಶುಂಠಿನ ಕೂಡ ನೀಟಾಗಿ ಈ ರೀತಿ ಉದ್ದುದ್ದಗೆ ಕಟ್ ಮಾಡಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಈಗ ಹಾಕೋಣ. 1 ಟೀ ಸ್ಪೂನ್ನಷ್ಟು ಅರಿಶಿನ ಪೌಡ್ರನ್ನ ಕೂಡ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ 1 ಒರೆಯಷ್ಟು ಅದನ್ನು ಕೂಡ ಈಗ ಇದಕ್ಕೆ ಹಾಕೋಣ. ಈರುಳ್ಳಿ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಈಗ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಮಣ್ಣಿನ ಕಡಾಯಿ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿರೋವಂಥ ಒಂದು ಪ್ಯಾನ್ನಲ್ಲೇ ಮಾಡ್ಕೊಬೋದು. ಆದರೆ ಮೀನು ಸಾರಾಗಲಿ ಫ್ರೈ ಆಗಲಿ ಇದರಲ್ಲಿ ಮಾಡ್ಕೊಂಡಷ್ಟು ರುಚಿ ನಮಗೆ ಅದರಲ್ಲಿ ಸಿಗೋದಿಲ್ಲ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟನ್ನ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಉಪ್ಪನ್ನ ಸೇರಿಸಾದ್ಮೇಲೆ ಮತ್ತೆ 1 ಟೀ ಸ್ಪೂನ್ ಅಷ್ಟು ಖಾರ ಪೌಡ್ರನ್ನ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು. ಸೇರಿಸ್ಕೊಂಡು ಆದಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಕೊಟ್ಕೋಣ. ಈಗ ಸುಮಾರು ಒಂದು 2 ನಿಮಿಷ ಹೀಗೆ ಬಿಟ್ಕೊಳ್ಳೋಣ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮಾಟೋನ ಕೂಡ ಹಾಕೋಣ. ಈ ಟೊಮಾಟೊ ಯಾಕೆ ಹಾಕ್ಕೊಬೇಕು ಅಂದರೆ, ನೀವು ಫಿಶು ಅರ್ಧ kg ತೊಗೊಂಡಿದ್ರಿ ಅಂದರೆ 1/4 kgಗಿಂತ ಒಂದು ಚೂರು ಕಮ್ಮಿ ಅಂದರೆ 200 ಗ್ರಾಮ್ ಅಷ್ಟು ಟೊಮಾಟೋನ ನೀಟಾಗಿ ತೊಗೊಳ್ಳಿ, ಆವಾಗ ಕರೆಕ್ಟಾಗಿರ್ತೀರ ಹುಳಿ. ಈಗ ಟೊಮಾಟೋನ ಕೂಡ ಚೆನ್ನಾಗಿ ಸಾಫ್ಟಾಗಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಣ. ಟೊಮಾಟೊ ಫ್ರೈ ಆಗಬೇಕಾದ್ರೆ ಒಂದ್ಸರಿ ಈ ರೀತಿ ಕಲಿಸ್ಕೊಳ್ಳಿ. ಟೊಮಾಟೊ ಈ ರೀತಿ ಸಾಫ್ಟ್ ಆಗಬೇಕಾದ್ರೆ ಕ್ಲೀನಾಗಿ ಒಂದ್ಸರಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಧಾನವಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ಆಯಿಲ್ ಎಲ್ಲ ಈ ರೀತಿ ಸಪ್ರೇಟ್ ಆದಮೇಲೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಪೊಟ್ಯಾಟೋಸ್ನ ಕೂಡ ನಾನೀಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಆದಮೇಲೆ ಸುಮಾರು ಈಗ 200 ml ಇಂದ 300 ml ಅಷ್ಟು ನೀರನ್ನ ಸೇರಿಸ್ಕೊಂಡು ಆದಮೇಲೆ ಪೂರ್ತಿಯಾಗಿ ಒಂದ್ಸರಿ ಕಲಿಸ್ಕೊಬೇಕು.
ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣಿನ ಹುಳಿನ ಕೂಡ ಇದಕ್ಕೆ ಈಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೋಣ. ಈಗ ಇದು ಒಂದೇ ಒಂದು ಸರಿ ಕುದಿಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದೇ ರೀತಿ ಇಟ್ಕೋಣ. ಒಂದ್ಸರಿ ಈ ರೀತಿ ಬಾಯ್ಲ್ ಹಾಕಿ ಶುರು ಆದ್ಮೇಲೆ ಒಂದ್ಸರಿ ಕ್ಲೀನಾಗಿ ತಿರ್ಗಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಫಿಶನ್ ಕೂಡ ಈಗ ಸೇರಿಸ್ಕೋಣ. ಮೀನೆಲ್ಲ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿನ ಇದ್ರ ಮೇಲೆ ಹೀಗೆ ಹಾಕೊಂಡಾದ್ಮೇಲೆ ಇದನ್ನ ಮತ್ತೆ ಇಲ್ಲ ಲಿಡ್ ಕ್ಲೋಸ್ ಮಾಡಿಕೊಂಡು ಸುಮಾರು ಮತ್ತೊಂದು ಸರಿ ಒಂದು 5 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲೋ ಇಲ್ದಿರ ಮೀಡಿಯಂ ಫ್ಲೇಮ್ನಲ್ಲೋ ಇಟ್ಕೊಬೇಕು. ಈಗ ಸುಮಾರು ಒಂದು 5 ನಿಮಿಷ ಆಯ್ತು. ಎಲ್ಲಾ ಫಿಶ್ಗಳ್ನು ನೀಟಾಗಿ ಈ ರೀತಿ ತಿರುವಾಕೋಣ. ಲಿಡ್ ಕ್ಲೋಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಇಟ್ಕೋಣ. ನೋಡಿದ್ರಲ್ಲ, ಸುಮಾರು 5 ನಿಮಿಷ ಆಗಿದ್ದಾಯ್ತು. ಈಗ ಇದ್ರ ಮೇಲೆ ತಾಜಾ ಕೊತ್ತಂಬರಿನ ಒಂದು ಚೂರು ಹಾಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು. ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೋಣ. ಎಷ್ಟು ಸುಲಭವಾಗಿ ಎಷ್ಟು ಅದ್ಭುತವಾಗಿರುವಂತ ಫಿಶ್ ಕರಿನ ಮಾಡ್ಕೋದು ಇವತ್ತು ನೋಡಿದ್ರಲ್ವಾ. ಇವತ್ತಿನ ಈ ರೆಸಿಪಿನ ಕಾಟ್ಲಾ ಫಿಶ್ ಹಾಕ್ಕೊಂಡು ಎಷ್ಟು ಸಿಂಪಲ್ ಆಗಿ ಮತ್ತು ಎಷ್ಟು ಡಿಲಿಷಿಯಸ್ ಆಗಿ ಈ ಫಿಶ್ ಕರಿನ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.